ಫಂಡ್ ಟೈಮಲ್ಲಿ ಗಲಾಟೆ ಆದಾಗ ಅದರಲ್ಲಿ ಎಷ್ಟೋ ಜನ ಸಿಗಾಕೊಂಡು ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಅಲ್ಲಿಂದ ಹೊರಗೆ ಬಂದಿರುವಂಥ ಹೆಣ್ಮಕ್ಳು ಕೂಡ ಅದರಲ್ಲಿದ್ದರು. ಸೊ ಆ ಟೈಮಲ್ಲಿ ನಮಿತಾ ಚಾಂಡಿ ಅವರು ಅದನ್ನು ಇನಿಷಿಯೇಟಿವ್ಸ್ ತೊಗೊಂಡು ಕೆಲಸನ ಶುರು ಮಾಡಿದಾಗ ನಾನು ಅವ್ರ ಜೊತೆ ಕೈ ಜೋಡಿಸ್ದೆ, ಈ ಕೆಲಸನ ಹೇಗಾದರೂ ಕಲಿಬೇಕು, ಏನಿದೆ ಇದರಲ್ಲಿ ಅಂತ. ಆವಾಗ ನಾವೇನು ಮಾಡಿದ್ವಿ, 2 ತಿಂಗಳಾದ ನಂತರ ಪ್ರತಿಯೊಬ್ಬರದ್ದು ಕೇಸ್ ಸ್ಟಡಿ ಮಾಡಿ ಕೌನ್ಸಿಲಿಂಗ್ ಮಾಡಿ ಅಲ್ಲೇ ಸುತ್ತಮುತ್ತ ಇದ್ದಂಥ ಇಂಡಸ್ಟ್ರಿಯಲ್ಲಿ ಅವರಿಗೆ ಒಂದೊಂದು ಕೆಲಸಗಳನ್ನ ಕೊಡ್ಸೋಕ್ಕೆ ಶುರು ಮಾಡಿದ್ವಿ. ಆ ಕೆಲಸ ಸಂಬಳ ಬಂದು 2600 ರೂಪಾಯಿ ಅಷ್ಟೇ ಅವರಿಗೆ. ಆದರೆ ನನಗೆ ಖುಷಿ ಕೊಟ್ಟಿದ್ದೇನು ಅಂದರೆ, ನಾನು 4 ವರ್ಷ ಅವ್ರ ಜೊತೆ ಕೆಲಸ ಮಾಡಿದೆ. ಅದಾದಮೇಲೆ ಅಲ್ಲಿ 2-3 ಮಕ್ಕಳಿದ್ದಂಥವ್ರು, ನಮ್ಗೆ ಒಂದೇ ಮಗು ಸಾಕು, ಇನ್ನು 2 ಮಕ್ಕಳು ನಮ್ಗೆ ಸಾಕೋಕ್ಕಾಗಲ್ಲ, ಭವಿಷ್ಯ ಕೊಡೋಕ್ಕಾಗಲ್ಲ, ನಮ್ಮ ರೀತಿ ನನ್ನ ಮಕ್ಕಳು ಆಗಬಾರ್ದು ಅಂತೇಳಿ ಅವರು ಇಂಟರ್ ಕಂಟ್ರಿ ಅಡಾಪ್ಷನನ್ನು ಸ್ಟಾರ್ಟ್ ಮಾಡಿದರು. ಆವಾಗ ಬೇರೆ ಕಂಟ್ರಿಗಳಿಗೆ ಅವ್ರ ಮಕ್ಕಳನ್ನ ಅಡಾಪ್ಷನ್ ಕೊಟ್ಟರು. ಇವಾಗ ಅಲ್ಲಿ 70ರಿಂದ 80 ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಹೋಟೆಲ್ ಇಟ್ಟಿದ್ದಾರೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಅವ್ರ ತಾಯಿಗೆ ಇವತ್ತು ಅಲ್ಲಿಂದ ಹಣಗಳನ್ನ ಕಳಿಸ್ತಾ ಇದ್ದಾರೆ. ಸೊ ಇದನ್ನು ನೋಡಿ ನಾನು ತುಂಬ ಇಂಪ್ರೆಸ್ ಆಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂತೇಳಿ ನಾನು ಮುಂದೆ ಮನೆಯಲ್ಲೂ ಅದನ್ನೇ ಕೇಳಿದೆ. ಕೊನೆಗೆ ನನ್ನ ಹಸ್ಬೆಂಡು ಕೂಡ ಅದನ್ನು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಈ ಕೆಲಸನೇ ಇಷ್ಟ. ಇದರಲ್ಲಿ ಸಾಕಷ್ಟು ನೆಟ್ವರ್ಕಿಂಗ್ ಸಿಕ್ತು, ಕಮ್ಯುನಿಕೇಷನ್ ಸಿಕ್ತು, ಒಳ್ಳೊಳ್ಳೆ ಆಫೀಸರ್ಗಳನ್ನ ನಾನು ಮೀಟ್ ಮಾಡ್ತೀನಿ ರೆಗ್ಯುಲರ್ ಆಗಿ. ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, JP ಸರ್ದು ಮತ್ತು ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.